ಗಮ್ ಅಂತ ಇದೆ. ಕೋಳಿ ಇಟ್ಟಿದ ತಕ್ಷಣ ಎತ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ನೆನ್ನೆ ಅಂತೂ ಬರೀ ರೈಸ್ ಸಾಂಬಾರ್ ಮಾಡಿದೆ, ಅದೇನು ಕಾಮನ್ ಆಗಿ ಎಲ್ಲರ ಮನೇಲೂ ಮಾಡ್ತಾರೆ. ಸೊ ಇವತ್ತು ನಾವು ನಾಟಿ ಕೋಳಿ ಸಾಂಬಾರ್ ಮಾಡೋದ ಅಂದ್ಬಿಟ್ಟು ಎಲ್ಲ ಐಟಮ್ಸು ತರಿಸಿದ್ದೀನಿ. ಇವತ್ತು ನಾಟಿ ಕೋಳಿ ಸಾಂಬಾರ್ ಹೆಂಗ್ ಮಾಡ್ತೀನಿ, ಅವ್ರು ತಿನ್ಬಿಟ್ಟು ಅದು ಯಾವ ತರ ರಿಯಾಕ್ಷನ್ ಕೊಡ್ತಾರೋ ನೋಡೋದ. ಲೆಟ್ಸ್ ಸ್ಟಾರ್ಟ್. ಅಡುಗೆಯಿಂದ ಚೆನ್ನಾಗಿ ಮಾಡ್ಬಿಟ್ರೆ ನೆಕ್ಸ್ಟ್ ನನ್ನ ಕೈಲೇ ಮಾಡಿಸ್ಬಿಟ್ರೆ ಎಲ್ಲ ಅಡುಗೆನೂ. ಫ್ರೆಂಡ್ಸ್, ಇಲ್ಲಿ ನೋಡಿ, 1.25 kg ನಾಟಿ ಕೋಳಿ ಐತೆ. ಸ್ವಲ್ಪ ಸಾಲ್ಟು, ಟರ್ಮರಿಕ್ ಪೌಡ್ರು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಎತ್ತು ಮಡಿಕೊಂಡಿದ್ದೀನಿ ಒಗ್ಗರಣೆ ಹಾಕೋಕ್ಕೆ. ಫಸ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನಾವು ಮಡಿಕೊಂಡಿದ್ದ ನಾಟಿ ಕೋಳಿನ ಅದಕ್ಕೆ ಹಾಕಬೇಕು. ಹಾಕ್ಕೊಂಡೆಲ್ಲ ಆದಮೇಲೆ ಸಾಲ್ಟ್ನೆಲ್ಲ ಕರೆಕ್ಟಾಗಿ ಹಾಕಬೇಕೆಲ್ಲ, ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು, ಅದಾದಮೇಲೆ ಅರ್ಶಿನದ ಪುಡಿ ಹಾಕಿ, ಅದಕ್ಕೆ ಟರ್ಮರಿಕ್ ಪೌಡ್ರನ್ನ ಹಾಕ್ಬಿಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕುಕ್ಕರ್ನ ಮುಚ್ಚಿಬಿಟ್ಟು 2 ವಿಷಲ್ ಬರ್ಸೋದ್ರೆ ಕಂಪ್ಲೀಟಾಗಿ ಒಗ್ಗರಣೆ ಆಗುತ್ತೆ. ಬೇಯಿಸೋಕೆ ಇಟ್ಟಿದ್ದೀನಿ. ಇದನ್ನ ವಿಷಲ್ ಬರೋಷ್ಟು ಎಲ್ಲ ತರಕಾರಿನೂ ಕಟ್ ಮಾಡ್ಕೊಬಿಡೋದು ಅಂದ್ಬಿಟ್ಟು ಕಟ್ ಮಾಡೋಕೆ ಕೂತ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಕಣ್ಣು ಉರಿಬೋದಿಲ್ಲ, ಅದನ್ನ ಕಟ್ ಮಾಡಿ ನೆಕ್ಸ್ಟು ಟೊಮೊಟೊ ಕಟ್ ಮಾಡ್ತಾ ಇರಬೇಕಾದ್ರೆ ಕಣ್ಣು ಉರಿತಾರೆ ನನಗೆ. ನೆಕ್ಸ್ಟ್ ಟೈಮ್ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಕಟ್ ಮಾಡಬೇಕು ಅಂತ ಅನಿಸ್ಬಿಡ್ತು. ಆದರೂ ಒಂದಿನಕ್ಕೆ ನನ್ನ ಅಮ್ಮ ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು ಎಲ್ಲ ತರಕಾರಿ ನನ್ನ ಕೈಲೇ ಕಟ್ ಮಾಡಿಸ್ತಾರೆ. ಪ್ರತಿಯೊಂದು ಎಲ್ಲ ನನ್ನ ಕೈಲೇ ಮಾಡಿಸ್ಬಿಟ್ರು. ಫ್ರೆಂಡ್ಸ್, ಎಲ್ಲ ಕಟ್ ಮಾಡ್ಕೊಂಡು ಮಡಿಕೊಂಡಿದ್ದೀನಿ. ಇವಾಗ ಎಲ್ಲ ಐಟಮ್ಸ್ ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ ಏನೇನು ಬೇಕು ಅಂತ ಒಂದ್ಸಲ ನೋಡ್ಕೊಬಿಡಿ. ನೋಡ್ಕೊಳ್ಳಿ ಎಲ್ಲ ಏನೇನು ಮಡಿಕೊಂಡಿದ್ದೇನೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ, ಕಾಯಿ, ಕಡಲೆ ಮತ್ತು ಗಸಗಸೆ, ಮೆಣಸು, ಸೋಪಾ ಕಾಳು, ಚಕ್ಕೆ ಲವಂಗ, ಮತ್ತು ಇಲ್ಲಿ ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪುಡಿ ಪೌಡ್ರು. ಇವೆಲ್ಲನೂ ಸ್ವಲ್ಪ ಹುರ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕಬೇಕು. ಈಗ ಫಸ್ಟು ಬನ್ನಿ ಎಲ್ಲ ಹುರ್ಕೊಬಿಡಪ್ಪ. ಈಗ ಬಾಣಲಿ ಇಡ್ತಾಯಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ, ನೆಕ್ಸ್ಟ್ ಬೆಳ್ಳುಳ್ಳಿ, ಆಮೇಲೆ ಶುಂಠಿ. ಈಗ ಇವೆಲ್ಲನೂ ಸೇರಿಸಿ ಮಿಕ್ಸ್ ಹೊಡಿಬೇಕೀಗ. ಈಗ ಮಡಿಕೊಂಡಿದ್ದು ಎಲ್ಲ ಮಸಾಲೆಗಳನ್ನ ಹಾಕಬೇಕು ಒಳಕ್ಕೆ. ಎಲ್ಲನೂ ಹಾಕಿ ಒಂದ್ಸರಿ ಲೈಟಾಗೆ, ಆ್ಯಕ್ಚುಲಿ ಈರುಳ್ಳಿ ಕೆಂಪುಗೆ ಹಾಕಬೇಕು ಸ್ವಲ್ಪ ಲೈಟಾಗೆ, ಆವಾಗ ಇವೆಲ್ಲ ಮಸಾಲೆಗಳನ್ನ ಹಾಕಬೇಕು. ಈಗ ಲಾಸ್ಟು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸೇಮ್ ಮಿಕ್ಸ್ ಮಸಾಲ ಮಿಕ್ಸ್ ಮಾಡ್ಕೊಂಡೆಲ್ಲ ಆದಮೇಲೆ ಗ್ಯಾಸ್ನ ಆಫ್ ಮಾಡಿ, ಈಗ ಇದಕ್ಕೆ ಕ್ಯಾರೆಟ್ ಅಲ್ಲ ಎಂಥದ್ದು, ಕಾಯಿ, ಕಡಲೆ ಮತ್ತು ಗಸಗಸೆನ ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡಬೇಕು. ಗಮ್ ಅಂತ ಇದೆ. ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಚೆನ್ನಾಗಿ ಬರ್ತಾರಾಗೈತೆ ಅಂತ ಅನಿಸ್ತಾ ಇದೆ. ನೋಡೋಣ. ಆದರೂ ಅಡುಗೆ ಮಾಡೋದು ಇಷ್ಟೊಂದು ಕಷ್ಟ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಏನೋ ಗಮ್ ಅಂತ ಐತೆ, ನನಗೇನೆ ಆಸೆ ಐತೆ. ಒಗ್ಗರಣೆಗೆ ಹಾಕಿದ್ದೆಲ್ಲ ಆರಾದ್ಮೇಲೆ ಮಿಕ್ಸಿಗೆ ಹಾಕಬೇಕು. ಬನ್ನಿ ಇಲ್ಲಿ ನೋಡಿ ಬನ್ನಿ ಹೆಂಗಾಗೈತೆ ಅಂತ. ಈ ಥರ ತೆಳ್ಳಗಾಗಿರಬೇಕು. ತೆಳ್ಳಗಾದ್ಮೇಲೆ ನೆಕ್ಸ್ಟ್ ಏನೇ ಪ್ರೊಸೀಜರ್ ಮಾಡೋದಿದ್ರು ನೋಡಿ. ಮೆಣಸಿನ್ಕಾಯಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಧನಿಯಾ ಪುಡಿ ಪೌಡ್ರು ಮತ್ತು ಒಂಚೂರು ಗರಂ ಮಸಾಲ ಎಲ್ಲನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆಗೆ ಹಾಕೊಂಡಿದ್ದನ್ನ ತೆಗಿತಾ ಇದ್ದೀನಿ. ಇವಾಗ ನೋಡಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಎಲ್ಲ ಮಸಾಲೆನೂ
ಒಗ್ಗರಣೆ ಹಾಕೊಂಡಿದ್ವಲ್ಲ ಅದು ಒಳಕ್ಕೆ ಎಲ್ಲನೂ ಹಾಕಬೇಕು ಕಂಪ್ಲೀಟಾಗಿ. ಮಸಾಲೆ ಎಲ್ಲ ಹಾಕಾದ್ಮೇಲೆ 1 ಲೋಟ ನೀರು ಹಾಕೊಳ್ಳಿ. ಅಕಸ್ಮಾತ್ ಏನಾದ್ರು ಜಾಸ್ತಿ ಅಲ್ಲೇ ನೀರಿನ ಅಂಶ ಕಾಣಿಸ್ಕತ್ತು ಅಂದರೆ ಕಮ್ಮಿ ನೀರು ಹಾಕೊಳ್ಳಿ. ಎಲ್ಲ ಆದಮೇಲೆ ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕಲಿಲ್ಲ ಅಂದರೆ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತದೆ. ಈಗ ಒಂದು 10 ನಿಮಿಷ ಕುದಿಯೋ ಗಂಟೆ ಬಿಡಬೇಕು. ಸಾಂಬಾರು ಮಳ್ಳಬೇಕೀಗ. ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಸರ್ಪ್ರೈಸ್. ಯಾಕೆಂದರೆ ನಾಟಿ ಕೋಳಿ ಮೊಟ್ಟೆ ತರಿಸಿದ್ದೀನಿ ನೋಡಿ. ಕೋಳಿ ಇಟ್ಟಿದ ತಕ್ಷಣ ಎತ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಹೀಗೆ ನಾವು ಮನೇಲಿರೋ 4 ಜನ, ಅದಕ್ಕೆ 4 ಮೊಟ್ಟೆ. ಇದಕ್ಕೊಂಚೂರು ಈಗ ಸಾಲ್ಟ್ ಹಾಕ್ಬೇಕು. ಎಷ್ಟು ಬೇಕಾದ್ರೆ ಹಾಕು, ಮೊಟ್ಟೆ ತಾನೇ ಬೇಯಿಸ್ತಾ ಇರೋದು. ಐದು. ಓಕೆ ಫ್ರೆಂಡ್ಸ್, ಈಗ ಎಲ್ಲ ಕಂಪ್ಲೀಟ್ ಆಗೈತೆ. ಲಾಸ್ಟಲ್ಲಿ ಹೆಂಗಾಗಿರುತ್ತೆ ಅಂತ ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ, ನೋಡ್ಕೊಬಿಡ್ರಿ. ಸಾಂಬಾರು ಮಳ್ತೈತೆ. ಸಾಂಬಾರು ಮಳ್ತಿರ್ಬೇಕಾದ್ರೆ ಅರ್ಧ ಓಪನ್ ಮಾಡಿಬಿಡಿ, ಯಾಕೆಂದರೆ ಉಪ್ಪು ಬಂದ್ಬಿಡ್ತದೆ. ಇಲ್ಲ ಅಂದರೆ ಮೊಟ್ಟೆಯಲ್ಲಿ ರೆಡಿ ಆಗ್ತಿದೆ ನೋಡಿ. ಕುದೀತೈತೆ. ಫೈನಲಿ ಕಂಪ್ಲೀಟೆಡ್. ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಈ ಥರ ಉದುರಿಸ್ಬಿಡ್ಬೇಕು. ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಈ ಥರ ಎಲ್ಲ ಮುಗ್ದಾದ್ಮೇಲೆ ಲಾಸ್ಟಲ್ಲಿ ಹಾಕತ್ತಾರೆ, ಮಧ್ಯದಲ್ಲಿ ಇರಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಡಿ ಚೆನ್ನಾಗಿ. ಎಲ್ಲ ಬೆಂದಾಯ್ತಾ ಅಂತ ಒಂದ್ಸಲ ಚೆಕ್ ಮಾಡಿ. ಫ್ರೆಂಡ್ಸ್, ಜೋಶಲ್ಲಿ ಇವತ್ತು ಮುದ್ದೆನೂ ಮಾಡ್ಬಿಡುವ ಅನ್ಕೊಬಿಟ್ಟಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಮುದ್ದೆ ಮಾಡೋಕ್ಕೆ. ಸೊ ನೀರಿಟ್ಟಿದ್ದೀನಿ. ಈಗ ನೀರು ಬಿಸಿ ಆದಮೇಲೆ ಅದಕ್ಕೆ ಅಕ್ಕಿ ಹಾಕಬೇಕು. ಯಾವಾಗ ರೈಸು ಫುಲ್ ಜಾಸ್ತಿ ಕುದೀತಾ ಇರ್ತದೋ ಆಮೇಲೆ ಹಸಿಟ್ಟು ಹಾಕಬೇಕು ಅದಕ್ಕೆ. ಫಸ್ಟ್ ಟೈಮ್ ಮುದ್ದೆ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪಂಗೆ ಅಷ್ಟೇ ಮುದ್ದೆ ಮಾಡಿಕೊಡ್ತಾ ಇರೋದು, ಅದಕ್ಕೆ ಇಷ್ಟು ಸಾಕು. 2 ಮುದ್ದೆ ಆಗುತ್ತೆ, ಇದರಲ್ಲೇ ಮ್ಯಾನೇಜ್ ಮಾಡ್ಬೋದು. ಕೆಲಸ ಆಯಿತು. ಅದು ಜೂಮ್ ಹಾಕು. ಮುದ್ದೆ ಕಟ್ಟಬೇಕು. ಮುದ್ದೆ ಸೀರಿಯಸ್ಲಿ ನಂಗೆ ಕಟ್ಟಕ್ಕೆ ಬರೋಕ್ಕಿಲ್ಲ, ನಿಮಗೆ ಕೊಡ್ತೀನಿ, ಕಟ್ಬಿಡಿ. ಫ್ರೆಂಡ್ಸ್, ಫೈನಲಿ ಡನ್. ಸ್ಟೈಲು ನಾಟಿ ಕೋಳಿ ಸಾಂಬಾರ್ ಮುದ್ದೆ ನನ್ನ ಮಗ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ಮಂಡ್ಯಕ್ಕೆ ಬಂದಾಗ ಒಂದ್ಸಲ ಬನ್ನಿ, ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋಗಿ. ಫಸ್ಟ್ ಕ್ಲಾಸ್. ಅಡುಗೆ ಮಾಡಿದ್ದು ಆಯಿತು, ಅದನ್ನು ಅಪ್ಪಗೆ ತಿನ್ಸ್ಬಿಟ್ಟು ಅದು ಹೆಂಗೈತೆ ಅಂತ ಕೇಳಿದ್ದು ಆಯಿತು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಆಗ ಸಿಗ್ತೀನಿ. ಓಕೆ, ಬಾಯ್.